ಇನ್ನು ಚಳಿ ಕಾಯಿಸಿಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ ಸಿಎಂ ಪಿಣರಾಯಿ ವಿಜಯನ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತಿರುಗೇಟನ್ನು ಕೊಡುವ ಕೆಲಸ ಮಾಡಿದೆ. ನಮ್ಮ ನಿಲುವು ಸರಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಸಾಲಿಡ್ ವೇಸ್ಟ್ ಕಸ ಹಾಕೋದಕ್ಕೆ ಸೀಮಿತ ಆಗಿರುವಂತಹ ಜಾಗ ಅದು. ಆ ಜಾಗ 10 ವರ್ಷಗಳ ಹಿಂದೆನೆ ನೋಟಿಫೈ ಆಗಿದೆ. ಬಟ್ ಸ್ಟಿಲ್ ಆ ಜಾಗದಲ್ಲಿ ಯಾರೋ ಬಂದು ರಾತ್ರೋರಾತ್ರಿ ಗುಡಿಸಲು ಹಾಕೊಂಡಿದ್ರೆ ನಾವು ಸುಮ್ಮನಿರೋಕ್ಕಾಗತ್ತಾ? ನಾವೆಲ್ಲ ಚರ್ಚೆ ಮಾಡಿ ಸೂಕ್ತ ಅಧ್ಯಯನಗಳನ್ನು ಮಾಡಿನೇ ಇದನ್ನು ತೆರವು ಮಾಡಿದ್ದೀವಿ. ಎಐಸಿಸಿ ನಾಯಕರಿಗೆ ಈ ಕುರಿತಂತೆ ರಾತ್ರಿಯೇ ವರದಿಯನ್ನು ಕೂಡ ಕೊಡಲಾಗಿದೆ ಅಂತ ಕೇರಳ ಸಿಎಂ ಪಿಣರಾಯಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. Pinarayi should know fact of what is the issue in Bangalore. Some people they have encroached. It is a waste dump site which was for putting this waste. It is a quarry pit. It is a very dangerous place where a lot of health hazards are there, and there illegally they have tried to occupy some land grabbers. The government and our local MLA also insisted it is very dangerous. We know that we have humanity. We are ready to give them. We have given them opportunity to go to their some new places. They have encroached. All of a sudden, they have encroached. None of them are. Only few of them are locals. Some of them are coming and encroached in places. So it is a quarry pit for a solid waste management. Senior like Pinarayi should not interfere with such type of affairs. We know Bangalore well. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಆಕ್ಚುಯಲ್ ಆಗಿ ವಿಷಯ ಏನಿದೆ ಅನ್ನೋದನ್ನ ತಿಳ್ಕೊಳ್ದೇನೆ ಸುಮ್ಮನೆ ಬೆಂಕಿ ಉರಿತಾ ಇದೆ, ನಾವು ಚಳಿ ಕಾಯಿಸ್ಕೊಂಡ್ಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಿದ್ದರ ಪರಿಣಾಮ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡೋದಾದ್ರೆ ಆ್ಯಂಡ್ ಆಲ್ಸೋ ತಮಗೆ ಸಂಬಂಧನೇ ಇಲ್ಲದೆ ಇರೋ ವಿಚಾರಕ್ಕೆ ಈ ಟೈಮಲ್ಲಿ ಯಾಕೆ ಮೂಗ್ ತೋರಿಸಿದ್ರು ಕೇರಳ ಸಿಎಂ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಖಂಡಿತವಾಗ್ಲೂ ಪ್ರಜ್ವಲ, ರಾಜ್ಯದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ಸರ್ಕಾರದ ವಿರುದ್ಧ ಎತ್ತಿಕಡ್ತಕ್ಕಂಥ ಪ್ರಯತ್ನವನ್ನ ಈಗ ಪಿಣರಾಯಿ ಅವರು ಮಾಡ್ತಾ ಇದ್ದಂಗೆ ಕಾಣ್ತಾ ಇದೆ. ಕೇರಳದಲ್ಲಿ ಈಗಾಗಲೇ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಸಮುದಾಯಗಳ ನಡುವೆ ಒಂದಷ್ಟು ಜಟಾಪಟಿನ ಶುರುವಾಗ್ತಾ ಇರ್ತಕ್ಕಂಥದ್ದು. ದೇಗುಲಗಳ ವಿಚಾರವಾಗಿ ಕೇರಳ ಸರ್ಕಾರದ ಕ್ರಮವನ್ನ ಹಿಂದೂಗಳ ಪರ ಇರ್ತಕ್ಕಂಥ ನಾಯಕರು ತೀವ್ರವಾದಂತಹ ಒಂದು ಖಂಡನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ಕರ್ನಾಟಕದ ಕಡೆನೂ ಕೂಡ ಈಗ ಪಿಣರಾಯಿ ಅವರು ಮಾತನಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಗಿರೋ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈಗಷ್ಟೇ ಮಾತನಾಡಿ ಪಿಣರಾಯಿ ಸ್ಟೇಟ್ಮೆಂಟ್ಗೆ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅವರು ರಾಜ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ, ಅಲ್ಪಸಂಖ್ಯಾತರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಗೊತ್ತಿದೆ ಅನ್ನೋ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕೋಗಿಲು ಕ್ರಾಸ್ ನಲ್ಲಿ ಸುಮಾರು 200 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ, ಬುಲ್ಡೋಜರ್ ಸಂಸ್ಕೃತಿ ಅಂತ ಪಿಣರಾಯಿ ಗಂಭೀರ ಆರೋಪವನ್ನ ಮಾಡಿದ್ರು. ಆದ್ರೆ ಅಲ್ಲಿ ಪ್ರಮುಖವಾಗಿ ನೆಲೆಸಿರ್ತಕ್ಕಂಥ ಕುಟುಂಬಸ್ಥರೇನಿದ್ದಾರೆ ಅವರೆಲ್ಲರೂ ಕೂಡ ಅಕ್ರಮವಾಗಿ ಅಲ್ಲಿ ಬಂದು ಶೆಡ್ ಹಾಕೊಂಡು ಗುಡಿಸಲು ಕಟ್ಕೊಂಡು ನೆಲೆಸಿರ್ತಕ್ಕಂಥವ್ರು. ಜೊತೆಗೆ ಆ ಒಂದು ಜಾಗ ಏನಿತ್ತು ಅದು ನೋಟಿಫೈ ಆಗಿರ್ತಕ್ಕಂಥ ಒಂದು ಜಾಗ. ಅಂತ ಜಾಗದಲ್ಲಿ ಅಂದ್ರೆ ಕಸ ಡಂಪ್ ಮಾಡ್ತಕ್ಕಂಥ ಒಂದು ಜಾಗದಲ್ಲಿ ಹೋಗಿ ಅವರು ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವುಗಳನ್ನ ತೆರವು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿತ್ತು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಒಂದು ಸರ್ಕಾರದ ನಡೆಯನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾರು ಕೂಡ ರಾತ್ರೋರಾತ್ರಿ ಆ ರೀತಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ವಾಸಿಗಳೇನಿದ್ದಾರೆ ಆ ಒಂದು ನಿವಾಸಿಗಳ ಒಂದು ಡಾಕ್ಯುಮೆಂಟ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಅವರಿಗೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಕಡೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಒಂದಷ್ಟು ಮನೆಗಳನ್ನು ಕೂಡ ಅವರಿಗೆ ಕೊಡ್ತೀವಿ, ಆದ್ರೆ ಈ ರೀತಿ ಒತ್ತುವರಿಯನ್ನ ಮಾಡಿಕೊಂಡು ಬೆಂಗಳೂರಿನಲ್ಲಿ ಸ್ಲಮ್ಗಳನ್ನ ನಿರ್ಮಾಣ ಮಾಡಕ್ ಹೋದ್ರೆ ಬೆಂಗಳೂರಿನ ಸ್ವಚ್ಛತೆನೂ ಕೂಡ ಹಾಳಾಗುತ್ತೆ. ಹಾಗಾಗಿ ಅದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅನ್ನೋದು ಮಾತನ್ನು ಹೇಳಿದರೆ. ಈ ವಿಚಾರವಾಗಿ ಪ್ರಮುಖವಾಗಿ ಎಐಸಿಸಿ ನಾಯಕರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾತ್ರಿಯೇ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಯಾರ್ಯಾರು ಅಕ್ರಮವಾಗಿ ನೆಲೆಸಿದ್ರು ಮತ್ತೆ ಅಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಎಐಸಿಸಿ ನಾಯಕರಿಗೆ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಪಿಣರಾಯಿ ಸ್ಟೇಟ್ಮೆಂಟ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕೂಡ ತೀವ್ರವಾದಂತಹ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.